ವಿದ್ಯಾರ್ಥಿಗಳೇ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತು ಅಧ್ಯಾಯ ಸಂಖ್ಯೆ 3 ಉದಾರೀಕರಣ, ಜಾಗತೀಕರಣ ಮತ್ತು ಖಾಸಗೀಕರಣ, ಈ ಒಂದು ಅಧ್ಯಾಯದಲ್ಲಿ ಬರುವಂಥ ಕೊನೆ 2 ಪ್ರಶ್ನೆಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. 4 ಅಂಕದ ಪ್ರಶ್ನೆಗಳು, 2 ಪ್ರಶ್ನೆಗಳಿದ್ದಾವೆ. ಸೊ ಇದು ಈ ಒಂದು ಅಧ್ಯಾಯದಲ್ಲಿ ಬರುವಂಥ 2 ಮುಖ್ಯವಾಗಿರುವಂಥ ಪ್ರಶ್ನೆಗಳು ಸ್ನೇಹಿತರೆ. ಸೊ ಮೊದಲೇ ಬಾರಿಗೆ ನೀವು ಯಾರೆಲ್ಲ ನೋಡ್ತಾ ಇದ್ದೀರಿ ನನ್ನ ಯೂಟ್ಯೂಬ್ ಚಾನಲ್ ಎಕನಾಮಿಕ್ಸ್ ರವಿ 1776 ಅಂತ. ಸೊ ಮೊದಲನೇದು ಬಾರಿಗೆ ನೀವೆಲ್ಲನೂ ಕೂಡ ವಾಚ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಸೊ ಮೊದಲೇ ಒಂದು ಪ್ರಶ್ನೆಯನ್ನು ನಾನು ಇವತ್ತು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಹಣಕಾಸು ವಲಯದ ಸುಧಾರಣೆಗಳು ಅನ್ನುವಂಥದ್ದು, ಹೌದಾ? ಸೊ ಇಲ್ಲಿ ಈ ಪ್ರಶ್ನೆಯನ್ನು ತೊಗೊಂಡಿದ್ದೀನಿ ಇವತ್ತಿನ ಒಂದು ವಿಡಿಯೋನಲ್ಲಿ. ಸೊ ಹಣಕಾಸು ವಲಯದಲ್ಲಿ ಸುಧಾರಣೆಯನ್ನು ಬಂದಿರುವಂಥದ್ದು 1991 ಆದ ನಂತರ, ಹೌದಾ, ಏನೆಲ್ಲ ಬದಲಾವಣೆಗಳಾಯಿತು ಅನ್ನುವಂಥದ್ದು ನಾವು ನೋಡಬೇಕಾಗತ್ತೆ. ಸೊ ಇದನ್ನು ಮೊದಲನೇ ಬಾರಿಗೆ ಇದನ್ನು ನಿಯಂತ್ರಣ ಮಾಡುವಂಥದ್ದು, ಹೌದಾ, ಹಣಕಾಸಿನ ವಲಯದ ಸುಧಾರಣೆಗಳನ್ನು ತರುವಂಥ ಪೂರ್ವದಲ್ಲಿ ತಗೊಂಡಾಗ RBI ಸಂಪೂರ್ಣವಾದಂಥ ಒಂದು ಅಧಿಕಾರನ ಹೊಂದಿತ್ತು ಅಂತ, ಹೌದಾ? ಸೊ 1949 ಲೈಕ್ ಏನಂತಂದರೆ ಜನವರಿ 1ರಂದು ಸೊ ಅವತ್ತೇನಾಗುತ್ತೆ ಅಂತಂದರೆ ರಾಷ್ಟ್ರೀಕರಣ ಆಗಿರುತ್ತೆ, ಹೌದಾ? ಸೊ ಹಣಕಾಸಿನ ಒಂದು ನಿಯಂತ್ರಣ ಆಗಿರ್ಬೋವಂಥದ್ದು, ಸಪ್ಲೈ ಆಗಿರ್ಬೋದು, ಇವೆಲ್ಲನೂ ಕೂಡ ಸೊ ತನ್ನದೇ ಆದಂಥ ರೀತಿಯಲ್ಲಿ ನೀತಿಗಳಲ್ಲಿ ಹಣಕಾಸಿನ ಇಲಾಖೆಯನ್ನು ಅಥವಾ ಹಣಕಾಸಿನ ಒಂದು ವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡುವಂಥ ಒಂದು ಸಂಸ್ಥೆ ಅಂತಂದರೆ ಅದು RBI. ಸೊ ಇಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಯಿತು ಸ್ನೇಹಿತರೆ. ಅವುಗಳನ್ನು ನಾವು ಇವತ್ತು ಏನೇನಂತ ನಾವು ನೋಡೋಣ. ಮೊದಲೇದಾಗಿ ನೋಡಿ ಇಲ್ಲಿ, ಸೊ ಮೊದಲೇ ಒಂದು ಪಾಯಿಂಟನ್ನು ನಾವು ತೊಗೋಬೇಕಂತಂದರೆ, ಸೊ ಇಲ್ಲಿ ನೋಡಿ ಕಾನ್ಸೆಪ್ಟನ್ನು, ಸೊ ನೀವು ಒಂದೊಂದು ಪಾಯಿಂಟ್ಸನ್ನು ನೀವು ಈಸಿಯಾಗಿ ಅರ್ಥ ಮಾಡ್ಕೋಬೋದು, ಹೌದಾ? ಸೊ ಮೊದಲೇ ಪಾಯಿಂಟ್ ನೋಡಿರಿ, ಹಣಕಾಸಿನ ಸಂಸ್ಥೆಗಳ ನಿಯಂತ್ರಣಕನಾಗಿ RBI ಅಂದರೆ ಯಾವುದ್ರಿ, ಇಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ ಕರಿತಾ ಇದ್ದೀವಿ, ಅದನ್ನು ಕಾರ್ಯನಿರ್ವಹಿಸಿತ್ತು ಅಂತ, ಹೌದಾ? ಇದು ಮೊದಲನೇ ಪಾಯಿಂಟ್. ಸೊ ಹಣಕಾಸಿನ ಸಂಸ್ಥೆಗಳ ಒಂದು ನಿಯಂತ್ರಕನಾಗಿ ಕಾರ್ಯನಿರ್ವಹಿಸುವಂಥದ್ದು ಸಂಸ್ಥೆ ಯಾವುದು ಅಂದರೆ RBI, ಅದಂತೂ ನಿಮ್ಗೆ ಗೊತ್ತಿದೆ. ನೆಕ್ಸ್ಟ್ ನೋಡಿ, 2ನೇ ಪಾಯಿಂಟು, RBI ಹಣಕಾಸಿನ ಸುಧಾರಣೆಗಳ ಅನ್ವಯ ಸೊ ಹಣಕಾಸಿನ ಸಂಸ್ಥೆಗಳ ಮೇಲಿನ ಒಂದು ನಿಯಂತ್ರಣಗಳನ್ನು ಸಡಿಲಗೊಳಿಸುವಂಥ ಒಂದು ಪ್ರಯತ್ನ ಮಾಡಲಾಯಿತು. ಯಾವುದು? ಹಣಕಾಸಿನ ವಲಯದಲ್ಲಿ ಸುಧಾರಣೆ ಆದ ನಂತರ, ಹೌದಾ? ಸೊ ಅಂದರೆ ಏನ್ರಿ, ಸೊ ಯಾವುದೇ ಒಂದು ಹೊಸದಾದಂಥ ಒಂದು ಲೈಕ್ ಇನ್ಸ್ಟಿಟ್ಯೂಟ್ಗಳನ್ನು, ಸಂಸ್ಥೆಗಳನ್ನು, ಬ್ಯಾಂಕ್ಗಳನ್ನು ಸೊ ಬರಬೇಕು ಅಂದರೆ ಮೊದಲು ಪರವಾನಗಿ ತೊಗೋಬೇಕಾಗ್ತಿತ್ತು. ಆ ಪರವಾನಗಿಗೆ RBIನಿಂದ ಬೇಕಾಗಿರುವಂಥ ಒಂದು ಅಗತ್ಯವಾದಂಥ ಒಂದು ನಿಯಮಾವಳಿಗಳನ್ನು ಸಡಿಲಗೊಳಿಸಿತ್ತು ಅಂತ. ಹಾಗಾಗಿ ಸೊ ನೆಕ್ಸ್ಟ್ ನೋಡಿ, 3ನೇ ಪಾಯಿಂಟು ಸ್ನೇಹಿತರೆ, ಇಲ್ಲಿ ಏನಿದೆ ನೋಡಿ. ಸೊ 3 ಮತ್ತು 4 2 ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಇಲ್ಲಿಂದ ಇಲ್ಲಿವರೆಗೆ. ಒಂದು ನಿಮಿಷ. ಸೊ ಇದು 3ನೇ ಪಾಯಿಂಟ್ಸ್ ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ಭಾರತದ RBI ಅಂತ ಏನು ಕರಿತಾ ಇದ್ದೀವಿ, ಇದು ನೋಡಿ ಸ್ನೇಹಿತರೆ. ಕಟ್ ಆಗ್ತಾ ಇದೆಯಲ್ಲ, ಒಂದು ನಿಮಿಷ ಸೆಕೆಂಡ, ಇಲ್ಲಿಂದ ನೋಡಿ. ಹಾಂ, ಎಸ್ ಸ್ಟೂಡೆಂಟ್, ಇಲ್ಲಿ ನೋಡಿ. ಸೊ ರಿಸರ್ವ್ ಬ್ಯಾಂಕ್ ಒಂದು ಮಾರ್ಗದರ್ಶಕನಾಗಿ ಸಹಾಯಕ ಸೇವೆಯನ್ನು ಸಲ್ಲಿಸಬೇಕಾಯಿತು. ಕೇವಲ ಇದು ಎಲ್ಲಿಗೆ ಬಂತು ಅಂದರೆ ಸೇವಕನಾಗಿ ಅಥವಾ ಒಂದು ಸಹಾಯಕನಾಗಿ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತು ಅಂತ ರಿಸರ್ವ್ ಬ್ಯಾಂಕ್. ಆಮೇಲೆ ಸುಧಾರಣೆಗಳ ಅನ್ವಯ ಹಣಕಾಸು ವಲಯ RBI ಸೊ ಅನುಮತಿ ಇಲ್ಲದೆ ಕೆಲ ವಿಷಯಗಳಲ್ಲಿ ತಾನೇ ಅಂದರೆ ಸೊ ಕೆಲವು ವಿಷಯಗಳ ಮೇಲೆ ತಾನೇ ಒಂದು ಏನು ಮಾಡ್ಬೋದು ಅಂದರೆ ಸ್ವತಂತ್ರವಾದಂಥ ನಿರ್ಧಾರಗಳನ್ನು ಕೈಗೊಳ್ಬೋದು ಅಂತ. ಯಾವುದು? ಸೊ ಯಾವೆಲ್ಲ ಪ್ರೈವೇಟ್ ಸಂಸ್ಥೆಗಳೆಲ್ಲ ಬಂದು ಅವುಗಳಿಗೆ ಸೊ ಅವಕಾಶನ ಮಾಡಿಕೊಡಲಾಯಿತು ಅಂತ. ಅದಾದ ನಂತರ ಸುಧಾರಣಾ ನೀತಿಗಳು ಖಾಸಗಿ ವಲಯದ ಬ್ಯಾಂಕುಗಳ ಸ್ಥಾಪನೆಗೆ ಅವಕಾಶವನ್ನು ಕಲ್ಪಿಸಲಾಯಿತು. ನೋಡಿ ಸ್ನೇಹಿತರೆ, ಸೊ ಇವೆಲ್ಲನೂ ಕೂಡ ಖಾಸಗಿ ಒಂದು ಬ್ಯಾಂಕ್ಗಳನ್ನು ಹುಟ್ಟಕ್ಕೆ, ಅದನ್ನು ಬೆಳವಣಿಗೆ ಆಗೋಕ್ಕೆ ಸೊ ಆವಾಗ ಅವಕಾಶ ಸಿಗುತ್ತು ಅಂತ. ಇದು ಹಣಕಾಸಿನ ವಲಯದಲ್ಲಿ ಆಗಿರುವಂಥ ಮಹತ್ವಕಾರಿಯಾದಂಥ ಬದಲಾವಣೆಗಳು ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಸೊ ಎಸ್ ನೋಡಿ, ನೆಕ್ಸ್ಟ್ ನೋಡಿ, ಇದಾದ ನಂತರ ಏನೇನಾಗಿದೆ ಅಂತ ನೋಡೋಣ. ಸೊ ಸುಧಾರಣಾ ನೀತಿಗಳಿಂದ ಖಾಸಗಿ ವಲಯದ ಬ್ಯಾಂಕುಗಳ ಸ್ಥಾಪನೆಗೆ ಅವಕಾಶವಾಯಿತು, ಹೌದು. ಸೊ ನೆಕ್ಸ್ಟ್ ಬ್ಯಾಂಕುಗಳಲ್ಲಿ ವಿದೇಶಿ ಹೂಡಿಕೆ, FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್ ಮೀಸಲಾತಿ ಅಥವಾ ಮಿತಿ ಅದರದ್ದು ಶೇಕಡ 50ಕ್ಕೆ ಹೆಚ್ಚಿಸಲಾಯಿತು. ಸೊ 100ಕ್ಕೆ 50ರಷ್ಟು ಒಂದು ಭಾಗದಷ್ಟು ಏನಂತಂದರೆ ಪ್ರೈವೇಟ್ ಸೆಕ್ಟರ್ನಲ್ಲಿ ಬರ್ಬೋದು. ಸೊ ಅದಕ್ಕೆ ವಿದೇಶಿ ನೇರ ಹೂಡಿಕೆ ಅಂತ, ಆದರೆ FDI ಅಂತಂದರೆ ಸೊ ವಿದೇಶಿ ನೇರ ಹೂಡಿಕೆ ಅಂತ ಏನು ಕರಿತಾ ಇದ್ದೀವಿ, ಅದು ಈಸಿಯಾಗಿ ಭಾರತ ದೇಶದಲ್ಲಿ ಬರ್ಬೋದು ಅನ್ನುವಂಥ ಒಂದು ಸೊ ಕಾನ್ಸೆಪ್ಟ್ ಸ್ನೇಹಿತರೆ. ನೆಕ್ಸ್ಟ್, ಕೆಲ ಷರತ್ತುಗಳ ಪೂರೈಸಿ RBI ಅನುಮತಿ ಇಲ್ಲದೆ ಹೊಸ ಶಾಖೆ ಆರಂಭ ಮತ್ತು ಅದರ ವಿಸ್ತರಣೆ,
ಅಥವಾ ವಿಸ್ತಾರ, ಹೌದಾ, ಆ ಒಂದು ಸ್ವಾತಂತ್ರ್ಯನೂ ಕೂಡ ಕಲ್ಪಿಸಲಾಯಿತು ಅಂತ. ಯಾವುದು RBI. ಸೊ ಅದಕ್ಕೆ ಏನು ಮಾಡ್ತು ಅಂದರೆ ಬೇರೆ ಬೇರೆ ಬ್ಯಾಂಕ್ಗಳನ್ನು ವಿಸ್ತರಣೆ ಮಾಡುವಂಥದ್ದು ಮತ್ತು ಅದುಗಳನ್ನು ಕಾರ್ಯಾರಂಭ ಮಾಡೋಕ್ಕೆ ಸೊ ಒಂದು ಅವಕಾಶನ ಕೊಡ್ತು ಅಂತ ನೆನಪಿರಲಿ ಸ್ನೇಹಿತರೆ. ಅದಾದ ನಂತರ ಸೊ ವಿದೇಶಿ ಹೂಡಿಕೆದಾರರು ಭಾರತೀಯ ಹಣಕಾಸು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಅವಕಾಶವನ್ನು ಒದಗಿಸಲಾಯಿತು. ನೋಡಿ ಸ್ನೇಹಿತರೆ, ಅಂದರೆ ವಿದೇಶಿ ಹೂಡಿಕೆ ಅಂದರೆ ಫಾರಿನ್ ಇನ್ವೆಸ್ಟರ್ಸ್. ಸೊ ಇವರಿಗೂ ಕೂಡ ಭಾರತ ಒಂದು ಮಾರುಕಟ್ಟೆಯಲ್ಲಿ ಬಂದು ಅವ್ರೇನು ಮಾಡ್ಬೋದು, ಹೂಡಿಕೆ ಮಾಡ್ಬೋದು ಅಂತ ಒಂದು ಅವಕಾಶನ ಕೊಡಲಾಯಿತು. ಇದು ಆರ್ಥಿಕ ಸುಧಾರಣೆಯಲ್ಲಿ ಬರುವಂಥ ಸುಮಾರು ಪಾಯಿಂಟ್ಸ್ಗಳಿದ್ದಾವೆ, ಅವುಗಳನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಹೋಗೋಣ ಆ ಪಾಯಿಂಟ, ಹೊರಗುತ್ತಿಗೆ ಬಗ್ಗೆ ಒಂದು ಲಘು ಟಿಪ್ಪಣಿ ಬರೀರಿ ಅಂತಿದೆ ನೋಡಿ ಸ್ನೇಹಿತರೆ, ಈ ಪಾಯಿಂಟು. ಹೌದಾ, ಇದು ಎರಡು ಲಾಸ್ಟ್ ಒಂದು ಪ್ರಶ್ನೆ ಸ್ನೇಹಿತರೆ ಇದು. ಹೌದಾ, ಸೊ ಹೊರಗುತ್ತಿಗೆ ಔಟ್ಸೋರ್ಸಿಂಗ್ ಅನ್ನುವಂಥದ್ದು. ಹೌದಾ, ರೈಟ್ ಎ ಶಾರ್ಟ್ ನೋಟ್ ಆನ್ ಸೊ ಔಟ್ಸೋರ್ಸಿಂಗ್ ಅನ್ನುವಂಥದ್ದು, ಆ ಥರ ಇದು ಪ್ರಶ್ನೆ. ಸೊ ಹೊರಗುತ್ತಿಗೆ ಬಗ್ಗೆ ಒಂದು ಲಘು ಟಿಪ್ಪಣಿ ಬರೀರಿ ಅನ್ನುವಂಥ ಒಂದು ಕಾನ್ಸೆಪ್ಟು. ಸೊ ಅದನ್ನು ಒಂದೊಂದಾಗಿ ನಾವು ಅರ್ಥ ಮಾಡ್ಕೊಂಡು ಬರೋಣ ಸ್ನೇಹಿತರೆ. ನೋಡಿ ಇಲ್ಲಿ ಸೊ ಮೊದಲನೇ ಪಾಯಿಂಟ ನಾನು ಹೇಳಬೇಕು ಅಂತಂದರೆ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿ ತನಕ ತೊಗೊಳ್ತಾ ಇದ್ದೀನಿ. ಹೌದಾ, ಸೊ ಇಲ್ಲಿ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ನಿಮಗೆ ಕವರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಹಾಂ, ಸೊ ನೋಡಿರಿ ಇಲ್ಲಿ ಏನಂತಾರೆ, ಹೊರಗುತ್ತಿಗೆ ಅಂದರೆ ಏನು ಅಂತ ನೋಡೋಣ. ಈಗಾಗಲೇ ದೇಶದ ಒಳಗೆ ಸೇವೆಯನ್ನು ಪೂರೈಸುತ್ತಿದ್ದ ಸೊ ಒಂದು ಕಂಪನಿ ಅಂದರೆ ಫಾರಿನ್ ಕಂಪನಿ ಅಂದ್ಕೊಳ್ಳಿ, ಈ ಮಲ್ಟಿನ್ಯಾಷನಲ್ ಕಂಪನಿ, ಬಹುರಾಷ್ಟ್ರೀಯ ಸೊ ಸಂಸ್ಥೆಗಳು ಅಂತ, ಬಹುರಾಷ್ಟ್ರೀಯ ಕಂಪನಿಗಳಂತ. ಹೌದಾ, ಸೊ ಕಂಪನಿಯ ಬಾಹ್ಯ ಮೂಲಗಳಿಂದ ಅಂದರೆ ಬಹುತೇಕ ಇತರೆ ದೇಶಗಳಿಂದ ನಿಯಮಿತ ಸೇವೆಗಳನ್ನು ಗುತ್ತಿಗೆ ಆಧಾರದಲ್ಲಿ, ಹೌದಾ, ಸೊ ಬಾಡಿಗೆಯನ್ನು ಪಡೆಯುವುದನ್ನು ಹೊರಗುತ್ತಿಗೆ ಎನ್ನುತ್ತೇವೆ. ಹೊರಗುತ್ತಿಗೆ ಅಂತ ಕೇಳಿದರೆ ಒಂದು ಮಾರ್ಕ್ಸ್ಗೆ ಇಷ್ಟು ಬರೆದ್ರೂ ಸಾಕಾಗುತ್ತೆ ಸ್ನೇಹಿತರೆ. ಬಟ್ ಇಲ್ಲಿ 4 ಅಂಕದ ಪ್ರಶ್ನೆ ಇರುವುದರಿಂದಾಗಿ ನಾವು ಅವುಗಳನ್ನು ಇಷ್ಟು ಬರೆದ್ರೂ ಸಾಕಾಗೋದಿಲ್ಲ. ಅದಕ್ಕೆ ಒಂದಿಷ್ಟು ಪಾಯಿಂಟ್ಸ್ಗಳನ್ನ ನಾವು ಸೇರಿಸ್ಕೊಳ್ಬೇಕಾಗತ್ತೆ. ನೋಡಿ, ಸೊ ಧ್ವನಿ ಆಧಾರಿತ ವ್ಯವಹಾರದ ಪ್ರಕ್ರಿಯೆಗಳು BPO ಅಂತ ಕರೆದೀವಿ. ಅಂದರೆ ಏನು, ವಾಯ್ಸ್ ರೆಕಾರ್ಡಿಂಗ್ ಆಗಿರುವಂಥ ಒಂದಿಷ್ಟು ಇದು. ಹೌದಾ, ಸೊ ಅವುಗಳಾಗಿರ್ಬೋದು. ನೆಕ್ಸ್ಟ್ ಕಾಲ್ ಸೆಂಟರ್ಗಳಿಂದ ಸೊ ಜನಪ್ರಿಯಗಳಾಗಿವೆ. ಇವೆಲ್ಲನೂ ಕೂಡ ಏನಂದರೆ MNC ಕಂಪನಿಗಳು ಚೆನ್ನಾಗಿ ಅವುಗಳನ್ನು ಯುಟಿಲೈಸ್ ಮಾಡ್ಕೊಳ್ಳುತ್ತೆ ಸ್ನೇಹಿತರೆ. ಅದಾದ ನಂತರ ನೋಡಿ ಸ್ನೇಹಿತರೆ, ಸೊ ವಿವಿಧ ಸಂಸ್ಥೆಗಳ ದಾಖಲೆ ನಿರ್ಮಾಣ. ನೋಡಿ, ದಾಖಲೆ ನಿರ್ಮಾಣ ಅಂದ್ರೇನು, ಸೊ ಅಕೌಂಟಿಂಗ್ ರೀ. ಹೌದಾ, ಸೊ ಎಲ್ಲ ಲೆಕ್ಕಪತ್ರಗಳನ್ನು ಅವುಗಳನ್ನು ನೆನಪಿಡುವಂಥದ್ದು, ಅದನ್ನು ದಾಖಲಾತಿ ಮಾಡ್ಕೊಳ್ಳುವಂಥದ್ದು ಅದು. ನೆಕ್ಸ್ಟ್ ಅದರದ್ದು ರಕ್ಷಣೆ ಮಾಡುವಂಥ ಒಂದು ಕೆಲಸನೂ ಆ ಒಂದು ಹೊರಗುತ್ತಿಗೆಯಲ್ಲಿ ನೋಡುವಂಥದ್ದು. ಅದಾದ ನಂತರ ನೆಕ್ಸ್ಟು ಬ್ಯಾಂಕಿಂಗ್ ಸೇವೆಗಳು ಅಂತ. ಹೌದಾ, ಬ್ಯಾಂಕಿಂಗ್ ಸೇವೆಗಳಂದರೆ ಖಾಸಗಿ ಬ್ಯಾಂಕ್ಗಳಲ್ಲಿ ಸೇವೆಯನ್ನು ಏನಿದಾವ ಅವುಗಳನ್ನು ಒದಗಿಸುವಂಥದ್ದು. ಇದೂ ಕೂಡ ಈ ಒಂದು ಹೊರಗುತ್ತಿಗೆ ಒಂದು ಕಾನ್ಸೆಪ್ಟನ್ನು ಬರುತ್ತೆ. ಅದಾದ ನಂತರ ನೆಕ್ಸ್ಟು ಸಂಗೀತ ರೆಕಾರ್ಡ್. ಹೌದಾ, ಸಂಗೀತ ಅಂತಂದರೆ ಸೊ ನಮಗೆ ಕೇಳೋದಕ್ಕೆ ಆಲಿಸೋದಕ್ಕೆ ಭಾಳಷ್ಟು ಉಲ್ಲಾಸಕರ ಆಗುತ್ತೆಲ್ಲ, ಹಾಗಾಗಿ ಅವುಗಳನ್ನು ರೆಕಾರ್ಡ್ ಮಾಡುವಂಥದ್ದು ಕೆಲಸನೂ ಕೂಡ ಆ ಹೊತ್ತಿನಲ್ಲಿ ಅವಕಾಶ ಮಾಡಿಕೊಡ್ತು ಅಂತ. ಅದಾದ ನಂತರ ನೋಡಿ ಸ್ನೇಹಿತರೆ, ನೆಕ್ಸ್ಟ್ ನೋಡ್ರಿ, ಹೊರಗುತ್ತಿಗೆ ಜಾಗತೀಕರಣದ ಒಂದು ಪ್ರಕ್ರಿಯೆ ಒಂದು ಪ್ರಮುಖ ಲಕ್ಷಣ ಅಂತೇಳಿ ನಾವು ಅದನ್ನು ಕರೆದೀವಿ. ಹೌದಾ, ಸೊ ಏನು ನೋಡಿ, ಸೊ ಜಾಗತೀಕರಣ ಅಂತಂದರೆ ಇವತ್ತಿನ ನಮ್ಮ ದೇಶದ ಆರ್ಥಿಕತೆಯನ್ನು ವಿಶ್ವದ ಮಾರುಕಟ್ಟೆಗೆ ತೆರೆದಿಡುವುದು ಅಂತ ಹೇಳಿದ್ದೀನಿ ನಿಮಗೆ. ಹೌದಾ, ಸೊ ಇದು ಇದೇ ಥರ ಹೊರಗುತ್ತಿಗೆ ಮುಖಾಂತರ ಕೂಡ ಇದೊಂದು ಅದರದ್ದು ಪ್ರಮುಖ ಲಕ್ಷಣವಾಗಿ ಕೆಲಸ ಮಾಡ್ತು ಅಂತ. ನೆಕ್ಸ್ಟ್ ನೋಡಿ, ಅದರ ಅನ್ವಯ ಒಂದು ಕಂಪನಿ ಕೆಲಸ ಸೇವೆಗಳನ್ನು ನಿಯಮಿತವಾಗಿ ಬಾಹ್ಯ ಮೂಲಗಳಿಂದ ಎರವಲು ಪಡೆಯುತ್ತೇವೆ. ಹೌದಾ, ಎರವಲು ಪಡೆಯುತ್ತೇವೆ ಅಂತ. ಸೊ ಇಲ್ಲಿ ಎರವಲು ಅಂದ್ರೇನು, ಸಹಾಯ ಪಡೆಯುವಂಥದ್ದು. ಹೌದಾ, ಸೊ ಒಂದು ಸಾಲದ ಮುಖಾಂತರ ಆಗಿರ್ಬೋದು ಅಥವಾ ಒಂದು ಸಹಾಯದ ಮುಖಾಂತರ ಅದನ್ನು ಪಡೆದು ಸೊ ಎಲ್ಲರಿಗೆ ಅದನ್ನು ಒದಗಿಸುವಂಥ ಒಂದು ಪ್ರಯತ್ನ ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ ಸ್ನೇಹಿತರೆ. ಹೌದಾ, ಹೌದು. ಸೊ ನೆಕ್ಸ್ಟ್ ನೋಡಿ, ಈ ಸೇವೆ ಆರ್ಥಿಕ ಚಟುವಟಿಕೆಯಾಗಿ ವ್ಯಾಪಕವಾಗಿ ವೇಗವಾಗಿ ಬೆಳೆಯುತ್ತಿದೆ. ಹೌದಾ, ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ ಅಂತ. ಸೊ ಅಂತರ್ಜಾಲ ಅಂತಂದರೆ ಇಂಟರ್ನೆಟ್ ಮುಖಾಂತರ. ಹೌದಾ, ಸೊ ಅಂತರ್ಜಾಲ ಸಂಪರ್ಕದ ಮೂಲಕ ಈ ಸೇವೆಗಳನ್ನು ನೀಡಲಾಯಿತು. ಹೌದಾ, ಈ ಸೇವೆ ಅಂತಂದರೆ ಯಾವುದು, ಸೊ ಇವು ಹೊರಗುತ್ತಿಗೆ ಸೇವೆಗಳು ಅಂತ. ಭಾರತದಿಂದ ಅನೇಕ ರಾಷ್ಟ್ರಗಳು ಹೊರಗುತ್ತಿಗೆ ಸೇವೆಗಳನ್ನು ಪಡೆಯುತ್ತಿವೆ. ಹೌದಾ, ಹೌದು. ಇದಕ್ಕೆ ಪ್ರಮುಖ ಕಾರಣ ಏನಂತಂದರೆ, ಸೊ ನಮ್ಮಲ್ಲಿರುವಂಥ ಒಂದು ಉತ್ತಮ ಕೌಶಲ್ಯ, ಗುಣಮಟ್ಟದ ಕೌಶಲ್ಯ ಭರಿತವಾದಂಥ ಮಾನವ ಸಂಪನ್ಮೂಲ ಮತ್ತು ಪೂರ್ಣ ಮಾನವ ಸಂಪನ್ಮೂಲದ ಲಭ್ಯತೆ, ಅಲ್ಲದೆ ನೆಕ್ಸ್ಟ್ ಏನಂದರೆ ಕಡಿಮೆ ಕೂಲಿ ದರಗಳು ಇವುಗಳಿಗೆ ಮುಖ್ಯ ಕಾರಣವಾಗಿದೆ. ಹೌದಾ, ಸೊ ಬೇರೆ ಒಂದು ಕಂಟ್ರಿಗಳಿಗೆ ನಾವು ಕಂಪೇರ್ ಮಾಡಿದಾಗ ನಮ್ಮ ಭಾರತ ದೇಶದ ಒಂದು ಸೊ ಏನಾಗಿದೆ, ಕೂಲಿ ದರಗಳು ಬಹಳ ಕಡಿಮೆ ಇದೆ ಸ್ನೇಹಿತರೆ. ಹಾಗಾಗಿ ಈ ಎಲ್ಲ ಕಾರಣದಿಂದಾಗಿ ಸೊ ಈ ಹೊರಗುತ್ತಿಗೆ ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಳೀತಾ ಇದೆ ಅಂತಲೇ ನಾವು ಹೇಳ್ಬೋದು ಸ್ನೇಹಿತರೆ. ಎಸ್.
ಅದಾದ ನಂತರ ನೆಕ್ಸ್ಟು ಹೋಗೋಣ ಸ್ನೇಹಿತರೆ. ಲಾಸ್ಟ್ ಒಂದು ಪಾಯಿಂಟ್ಸು, ಹೊರಗುತ್ತಿಗೆ ಪ್ರಮುಖ ಸೇವೆಗಳೆಂದರೆ ಕಾನೂನು. ಸೊ ನೋಡಿರಿ, ಕಾನೂನು ಸಲಹೆಗಳು, ಹೌದಾ, ಗಣಕ ಸೇವೆಗಳು, ಕಂಪ್ಯೂಟರ್ ಓರಿಯೆಂಟೆಡ್ ಆಗಿರುವಂಥದ್ದು, ಜಾಹೀರಾತು, ಅಡ್ವರ್ಟೈಸ್ಮೆಂಟು, ಭದ್ರತೆ, ಹೌದಾ, ಭದ್ರತೆ ಸೇರಿವೆ. ಅದಾದ ನಂತರ ನೆಕ್ಸ್ಟು ಧ್ವನಿ ಆಧಾರಿತ ಸೇವೆಗಳು, ದಾಖಲೆ ರಕ್ಷಣೆ, ಹೌದಾ, ಮೇಲ್ಗಡೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇದು ಒಂದೇ ಲೈನಲ್ಲಿ ತೊಗೊಂಡಿದ್ದೀನಿ, ಹೌದಾ. ಬ್ಯಾಂಕಿಂಗ್, ಲೆಕ್ಕ, ಸಂಗೀತ ರೆಕಾರ್ಡ್, ಸಿನಿಮಾ ಸಂಕಲನ, ಸೊ ಪುಸ್ತಕ ನಕಲು, ಸೊ ಇವೆಲ್ಲನೂ ಕೂಡ ಇದು ಹೊರಗುತ್ತಿಗೆ ಬರುವಂಥದ್ದು. 4 ಅಂಕ ಇರೋದ್ರಿಂದಾಗಿ ಸ್ವಲ್ಪ ದೊಡ್ಡದು ಇರಲಿ ಅಂತೇಳಿ ತೊಗೊಂಡಿದ್ದೀನಿ ಸ್ನೇಹಿತರೆ. ಇದರಲ್ಲಿ ಒಂದಿಷ್ಟು ನೀವು ಪಾಯಿಂಟ್ಸ್ ಬರೀಲೇಬೇಕಾಗತ್ತೆ, ಹೌದಾ. ಮೇಲ್ಗಡೆ ಇಂಟ್ರೊಡಕ್ಷನ್ ಟೈಪ್ ಕೊಟ್ಟಿದ್ದೀನಿ, ಅದನ್ನು ತೊಗೊಂಡು ಇದರಲ್ಲಿ ಒಂದು 5ರಿಂದ 6 ಪಾಯಿಂಟ್ಸ್ ಆದರೂ ಬರೀರಿ ಸ್ನೇಹಿತರೆ. ಅವಾಗ ನಿಮಗೆ 4 ಮಾರ್ಕ್ಸು ಡೆಫಿನೆಟ್ ಆಗಿ ಸಿಗುತ್ತೆ, ಹೌದಾ. ಎಸ್. ಸೊ ಈ ಒಂದು ಚಾಪ್ಟರ್ ಮೇಲೆ ಸೊ ಇಷ್ಟು ಕಂಟೆಂಟನ್ನು ಕೊಡಬೇಕು ಅಂದ್ಕೊಂಡಿದ್ದೇನೆ. ಇದು ಇಲ್ಲಿವರೆಗೆ ಇದು ಮುಗಿಯುತ್ತೆ. ಮತ್ತು ಇದ್ರ ಮೇಲೆ ಏನಿದೆ ಅಂದರೆ ಒಂದು 5 ಅಂಕದ ಪ್ರಶ್ನೆ ಇದೆ ಸ್ನೇಹಿತರೆ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಬ್ಯಾಂಕ್ಗಳ ಒಂದು ವಿವರ ಪಟ್ಟಿ ಇರುತ್ತೆ, 5 ಬ್ಯಾಂಕ್ಗಳು. ಅವುಗಳನ್ನೇ ಡೀಟೇಲ್ಸ್ ಆಗಿ ಮುಂದಿನ ವೀಡಿಯೋನಲ್ಲಿ ಅದನ್ನು ಶೇರ್ ಮಾಡ್ತೀನಿ ಸ್ನೇಹಿತರೆ, ಡಿಸ್ಕಷನ್ ಮಾಡೋಣ, ಹೌದಾ. ನನ್ನ ಒಂದು ಯೂಟ್ಯೂಬ್ ಚಾನಲು ಎಕನಾಮಿಕ್ಸ್ ರವಿ 1776 ಅಂತ. ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ ದಯವಿಟ್ಟು ವಾಚ್ ಮಾಡಿ ಫುಲ್ಲಾಗಿ, ಆಮೇಲೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಎವ್ರಿ ಒನ್.